ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾ ಇರೋ ಒಂದೇ ವಿಡಿಯೋ ಅಂದ್ರೆ ಗವರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸಿ ಅನ್ನೋದು. ಬಟ್ ಗವರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸಿ ಅಂತ ಹೇಳಕ್ ಮುಂಚೆ ನಾವುಗಳು ಎಷ್ಟು ಜನ ಗವರ್ಮೆಂಟ್ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಸೇರ್ಸಿದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಸರ್ಕಾರನ ಬೈಯಕ್ ಮುಂಚೆ ಸರ್ಕಾರನ ರಚನೆ ಮಾಡ್ತಾ ಇರೋರೆ ನಾವಲ್ವಾ. ವೋಟ್ ಕೇಳಕ್ ಬಂದಾಗ ಯಾರ್ಗ್ ವೋಟ್ ಮಾಡ್ಬೇಕು, ಯಾರ್ಗ್ ವೋಟ್ ಮಾಡಬಾರ್ದು ಅನ್ನೋದು ನಮಗ್ ಗೊತ್ತಿರ್ಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಗೆ ವೋಟ್ ಕೇಳಕ್ ಬರ್ತಾರಲ್ಲ ಅವಾಗ ಹೇಳಿ, ನಮ್ ಗವರ್ಮೆಂಟ್ ಸ್ಕೂಲ್ಗಳನ್ನ ಡೆವಲಪ್ ಮಾಡಪ್ಪ, ನಮ್ಮ ರೋಡ್ಗಳನ್ನ ಡೆವಲಪ್ ಮಾಡಪ್ಪ, ನಮ್ಮ ಹಳ್ಳಿನ ಸ್ಮಾರ್ಟ್ ಸಿಟಿ ಬೇಡ ಸ್ಮಾರ್ಟ್ ಹಳ್ಳಿ ಆಗಿ ಮಾಡ್ಕೊಡಪ್ಪ, ಆಮೇಲೆ ನಾನು ನಿಮ್ಗೆ ವೋಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನಮ್ಮ ಊರಿಗೆ ಓಟಿನ ಬೂತೆ ಬೇಡ ಅಂತ ಹೇಳಿ ನೋಡಿ ನೋಡೋಣ. ಅದಾಗಲ್ಲ. ಆಮೇಲೆ ಎಲ್ಲ ಮುಗಿದ್ಮೇಲೆ ಆಮೇಲೆ ಯಾವಾಗ ನ್ಯೂಸ್ ಬರುತ್ತೆ ಟಿವಿಯಲ್ಲಿ, ಹಿಂಗೆ ಸ್ಕೂಲ್ ಮುಚ್ತಾ ಇದಾರೆ, 3,000 ಸ್ಕೂಲು 4,000 ಸ್ಕೂಲು ಅಂತ ಹೇಳ್ತಾರೋ, ಅವಾಗ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟು ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳೋದು. ಎಷ್ಟು ಜನ ಪೇರೆಂಟ್ಸ್ ಇವಾಗ ಕಾಲದಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದಾರೆ ಅದನ್ನ ಹೇಳಿ. ನೀವ್ ಹೇಳ್ತೀರಾ, ಅಯ್ಯೋ ನಮ್ಗೆ ಅಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ, ಅದ್ ಸಿಗ್ತಾ. ಅದಕ್ಕೆ ಕಾರಣ ಯಾರು? ನಾವೇ ಅಲ್ವಾ. ಕರೆಕ್ಟ್ ಆಗಿರೋನ್ನ ನಾವು ವೋಟ್ ಮಾಡ್ಬೇಕಾದ್ರೆ ಬಿಗಿ ಮಾಡಿದ್ರೆ ಸರಿ ಹೋಗುತ್ತೆ. ನಮ್ಗೆ ಅದ್ ಬೇಕಿಲ್ಲ. ನಾವು ಬಿಟ್ಟಿ ಭಾಗ್ಯ ಕೇಳೋದ್ರ ಬದಲು, ಬೇಡ ಸುಮ್ಮನೆ ನಮಗೆ ಬಿಟ್ಟಿ ಭಾಗ್ಯ, ನಮಗೆ ಬಿಟ್ಟಿ ಭಾಗ್ಯದ ಬದಲು ಒಳ್ಳೊಳ್ಳೆ ಎಜುಕೇಶನ್ಗಳನ್ನ ಕೊಡಿ, ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳನ್ನ ಕೊಡಿ ಅಂತ ಯಾರಾದ್ರೂ ಒಬ್ರು ಹೇಳಿದ್ವಾ? ಇಲ್ಲ. ಅವತ್ತು ಬಿಟ್ಟಿ ಭಾಗ್ಯ ಸಿಕ್ತು ಅಂತ ಹೇಳ್ಬಿಟ್ಟು ತಗೊಂಡ್ವಿ, ಇವತ್ತು ಸರ್ಕಾರಕ್ಕೆ ಬೈತೀವಿ. ತಪ್ಪು ನಮ್ದು ಇಟ್ಕೊಂಡು ಇನ್ನೊಬ್ರನ್ನ ಭಯ ನಿಜವಾಗ್ಲೂ ದೊಡ್ಡ ತಪ್ಪು. ಸೊ ಇದು ನನ್ನ ಅನಿಸಿಕೆ. ನಿಮ್ಗೆ ಏನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ. ಇದನ್ನ ಯಾರಿಗೋ ಬೈಬೇಕು ಅಂತಾನೋ ಅಥವಾ ಇನ್ಯಾರಿಗೋ ಹರ್ಟ್ ಮಾಡ್ಬೇಕು ಅಂತಾನೋ ನಾ ಹೇಳಿಲ್ಲ. ನನಗೆ ಏನ್ ಅನ್ನಿಸ್ತು ಪರ್ಸ್ನಲಿ ಅದನ್ನ ನಾ ಹೇಳಿದೀನಿ. ನಿಮಗೆ ಏನ್ ಅನ್ನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ. ಯಾರ್ಯಾರು ಸ್ಕೂಲ್ ಬಗ್ಗೆ ಇವಾಗ ಎತ್ಕೊಂಡು ವಿಡಿಯೋ ಮಾಡ್ತಾ ಇದಾರೋ ಅವ್ರಿಗೆಲ್ರಿಗೂ ಇದನ್ನ ಶೇರ್ ಮಾಡಿ. ಬಿಕಾಸ್ ನಾನು ನನ್ನ ವಿಡಿಯೋಸ್ ಅಲ್ಲಿ ತುಂಬಾ ಸಲ ಹೇಳಿದೀನಿ ಗವರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸಿ ಬೆಳೆಸಿ ಅಂತ. ನಾನು ಗವರ್ಮೆಂಟ್ ಸ್ಕೂಲಲ್ಲೇ ಓದೋಳು. ನಮ್ಗೆ ಅವಾಗ ಫೆಸಿಲಿಟಿ ತುಂಬಾ ಚೆನ್ನಾಗಿತ್ತು. ನಾವು ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ಬಿಟ್ಟು ಬಂದಿರೋದು. ಹಂಗೆ ಇವತ್ತಿನ ಕಾಲದಲ್ಲಿ ಫೆಸಿಲಿಟಿ ಇಲ್ಲ. ಯಾಕೆ ಅಂದ್ರೆ ನಾವೇ ಸರಿಗಿಲ್ಲ. ಇದು ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ನಿಸ್ತು ಅಂತ ನೀವೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.